द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। के गिरी सिल्क एंड साड़ी मसल मास्टर फिटनेस क्लब फॉर मेन एंड वुमेन। पुलिस की लापरवाही और एमएलए के प्रेशर की वजह से महेश सुतनूरे की गई जान। इस तरह से महेश के परिवार वालों ने लगाया ಪೊಲೀಸ್ और एमएलए पर ಅವರಂದ್ರು ಅವರು ಗೋವಾದಲ್ಲಿ ಇದೆ ಅಂತ ನಮಗೆ ಕ್ಲೂ ಸಿಕ್ಕಿದೆ ಅಂತ ಹೇಳಿದ್ರು. ಆದ್ರೆ ಅವರು 7-8 ಜನ ನಮ್ಮಲ್ಲೆಲ್ಲ ಮನೆಗೆ ಪೊಲೀಸರಿಗೆ 2 ಸತಿ ಕಳಿಸೋ ಬದಲು ಒಂದ್ 4 ಜನಕ್ಕೆ ಗೋವಾಕ್ಕೆ ಕಳಿಸಿದ್ರಿ ಅಂದ್ರೆ ನಮ್ಮ ಅಣ್ಣನ ಜೀವ ಉಳಿತಿತ್ತು ಇಲ್ಲಿ. नमस्कार, नवर्षा रानी, आप देख रहे हैं बीके न्यूज में आपका स्वागत है। सो कल्याण के सोशल वर्कर महेश सुतनूरे की पिछले महीने हुए मौत को लेकर सुतनूरे परिवार की ओर से प्रेस मीट कर मांग की कि महेश की मौत की सही से जांच की जाए और आरोपियों के खिलाफ सख्त कानूनी कार्रवाई की जाए। बसु कल्याण सिटी के बनशंकरी गली में मौजूद सुतनूरे निवास में सुतनूरे परिवार की ओर से प्रेस मीट कर आरोप लगाते हुए कहा कि लोकल पुलिस की लापरवाही की वजह से महेश सुतनूरे की मौत हुई है। पिछले महीने 15 अक्टूबर 2024 को महेश सुतनूरे एक महिला के साथ लापता हुए थे, जिसके बाद 17 अक्टूबर को हमारे परिवार के सभी सदस्यों ने महेश को ढूंढने के लिए टाउन पुलिस स्टेशन गए, लेकिन पुलिस ने हमारी कंप्लेंट नहीं ली। 18 अक्टूबर को पुलिस को पता चला कि महेश और उसके साथ एक महिला गोवा में है। साईनाथ मोबाइल शिरा दिवाली स्पेशल ऑफर इंटर सेल नेपाली स्वेटर वाला लेडीज जेंट्स किड्स सिटी के हराया चौक में, लेकिन पुलिस ने उन्हें सुरक्षित गांव लाने में असफल रही। पुलिस को पता चलने के 3 दिन बाद 21 अक्टूबर को महेश की शव गोवा के एक लॉज में लटका हुआ पाया गया। इससे ये क्लियर नहीं है कि हत्या है या आत्महत्या। महेश को मरे हुए 20 दिन से ज्यादा का वक्त हुआ है, लेकिन पुलिस ने इसकी जांच में लापरवाही दिखाई है, जिससे ये शक हो रहा है कि पुलिस एक तरफा काम किया है। इसी संबंध में 12 नवंबर की रात टाउन पुलिस स्टेशन गए और पुलिस से गुहार लगाई कि महेश की मौत की सही से जांच की जाए, महेश को और हमें इंसाफ दिया जाए, और कहा कि पुलिस स्टेशन में मौजूद सीपीआई अली साहब ने हमें आश्वासन दिया है कि इस केस की सही से जांच की जाएगी। इस तरह से अली साहब ने हमें भरोसा दिया है और कहा कि इस केस से पीएसआई को हटाकर किसी और को अपॉइंट किया जाए। इस तरह से महेश की पत्नी सुनीता और महेश की मां भाभी सविता दीपक ने प्रेस मीट कर जानकारी ಮಹೇಶ್ ಸುಂಟ್ನೂರೆ ಅವರದ ಸಾವಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಮಹೇಶ್ ಸುಂಟ್ನೂರೆ ಅವರು 16ನೇ ತಾರೀಕಿನಂದು ನಾಪತ್ತೆಯಾಗಿದ್ದರು. ಅವರನ್ನು ಗೋವಾದಲ್ಲಿ ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಎಂದು ಅಕ್ಟೋಬರ್ 21ರಂದು ನಾವು 16ನೇ ಅಕ್ಟೋಬರ್ 16ರಂದು ಅವರು ತುಳಜಾಪುರಕ್ಕೆ ಹೋಗ್ತೀನಿ ಅಂತ ಮನೆಯಿಂದ ಹೋಗಿದ್ದರು. 2 ದಿನ ಇದ್ದು ದರ್ಶನ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಅವರು. ಆಮೇಲೆ ನಾವು 17 ತಾರೀಕು ತನಕ ಎಲ್ಲರೂ ವೇಟ್ ಮಾಡಿ 18 ತಾರೀಕು ಮತ್ತೆ ಪೊಲೀಸರಿಗೆ ಹೋಗಿ ಹೇಳಿದ್ವಿ, ನಮ್ದು ಅಣ್ಣ ಕಾಣ್ತಾ ಇಲ್ಲ, ನಮ್ಮದು ಮಿಸ್ಸಿಂಗ್ ಕಂಪ್ಲೇಂಟ್ ತಗೋರಿ ಅಂತ. ಆವಾಗ PSI ಅವ್ರು ಹೇಳಿದ್ರು ನಮಗೆ, ಇಲ್ಲ ಆಲ್ರೆಡಿ ನಮಗೆ ಕಂಪ್ಲೇಂಟ್ ಬಂದಿದೆ, ನಮಗೆ MLA ಪ್ರೆಷರು ಇದೆ, ಅದರಿಂದ ನಾವು ಇವಾಗಲೇ ಹುಡುಕ್ತಾ ಇದ್ದೀವಿ, ನೀವೇನು ಕೊಡೋದು ಬೇಡ ಅಂತ ಹೇಳಿದರು. ಅವರೆಲ್ಲ ಈ ರೀತಿ ನಮಗೆ ಕಂಪ್ಲೇಂಟ್ ಕೊಡೋದಕ್ಕೆ ಎಲ್ಲ ಆಸ್ಪದನೆ ಕೊಡಲಿಲ್ಲ. ಆಮೇಲೆ ನಾವೆಲ್ಲ ಅವ್ರ ಜೊತೆಗೆ ಹೋಗಿ ಭೇಟಿಯಾಗಿ ಅವ್ನ ಅಕೌಂಟ್ ಸ್ಟೇಟ್ಮೆಂಟು, ಅವ್ನ ನಂಬರು, ಆಧಾರ್ ಕಾರ್ಡ್ ನಂಬರು ಎಲ್ಲ ಶೇರ್ ಮಾಡಿದ್ವಿ. ಆದರೂ ಕೂಡ ಅವರು ಮತ್ತೆ ಮರುದಿನ ನಮ್ಮ ಮನೆಗೆ 7 ಜನ ಪೊಲೀಸರಿಗೆ ಕಳಿಸಿದ್ರು. ಯಾವ ರೀತಿ ಅಂದರೆ ಏನೋ ಅವ್ರು ಮೊದಲಿಂದನೇ ಡಿಸೈಡ್ ಆಗಿದ್ರು, ಏನೋ ಮಹೇಶೇ ತಪ್ಪಿತಸ್ಥ ಅಂತ. ಆ ರೀತಿಯಲ್ಲಿ ಅವರು ಮತ್ತೆ ಮೇಲಿಂದ ಪ್ರೆಷರಿಂದ ಒಂದೇ ಸೈಡಲ್ಲಿ ಎನ್ಕ್ವೈರಿ ಮಾಡಿದ್ದಾರೆ ಅವರು. ನಮ್ಮ ಮನೆಗೆ ಬರೋದು, ನಮ್ಮ ಫೋನ್ ಕಾಲೇ ಟ್ರ್ಯಾಕ್ ಮಾಡೋದು, ನಮ್ಮ ಮನೆ ಮೆಂಬರ್ಸಿಗೆಲ್ಲ ಮನೇಲಿ ಬಂದು ಕೇಳೋದು, ಆ ಥರ ಮಾಡಿದ್ದಾರೆ. ಆಮೇಲೆ ನಮ್ಮ ಮನೆಯವ್ರು ಹೇಳಿದ್ರು PSI ಅವರಿಗೆ, ನೀವು ಒಂದೇ ಆ್ಯಂಗಲಿಂದ ಯಾಕೆ ತನಿಖೆ ಮಾಡ್ತಾ ಇದ್ದೀರಾ, ನೀವು ಆ ಕಡೆಯಿಂದ ತನಿಖೆ ಮಾಡಿ ಅವ್ರದ್ದು ಎಲ್ಲಿದ್ದಾಳೆ ಅವ್ರ ತವ್ರ ಮನೆಯವ್ರದ್ದು ಮೊಬೈಲೆಲ್ಲ ಟ್ರ್ಯಾಕ್ ಮಾಡಿ ಬರೀ ಈ ಆ್ಯಂಗಲಿಂದ ಹುಡುಗಿದ್ರೆ ನಿಮ್ಗೇನೂ ಸಿಗಲ್ಲ, ನಾವಂತೂ ಎಲ್ಲ ಕೊಟ್ಟಿದ್ದೀವಿ, ನೀವು ಇವನಿಗೆ ತಪ್ಪಿಸ್ತ ಅಂತ ಯಾಕೆ ನೀವೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದೀರಿ, ಎಲ್ಲಿ ನೋಡಿ ಮತ್ತೆ ಇವನಿಗೆ ಅವ್ರು ಏನಾದರೂ ಕಿಡ್ನ್ಯಾಪ್ ಮಾಡಿ ಮತ್ತೆ ಇವನು ಕೊಲೆ ಎಲ್ಲಿ ಮಾಡ್ತಾರೇನೋ ಅಂತ ನಮ್ಗೆ ಹೆದರಿಕೆ ಆಗ್ತಾ ಇದೆ, ನೀವು ವಿಚಾರ ಮಾಡಿ ತನಿಖೆ ಮಾಡಿ ಅಂದರೆ ಅವರು ಇಲ್ಲ ಹಾಗೇನಾಗಲ್ಲ ಅಂತ ನಮಗೆ ಹೇಳಿ ಕಳಿಸಿದ್ರು. ಆದರೆ ನಾವು 21 ತಾರೀಕು ಗೋವಾದಿಂದ ಫೋನ್ ಬಂದು ನಮಗೆ ಗೊತ್ತಾಯಿತು ಈ ಥರ ಸಾವನ್ನಾಗಿದೆ ನಮ್ಮ ಅಣ್ಣಂದು ಅಂತ. ಅದಾದಮೇಲೆ
ಅವರು ಅದೆಲ್ಲ ಆದ್ಮೇಲೆ ಅವ್ರು ಹೇಳಿದ್ರು, ಸೋನಾಲಿ ಅವರು ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ನಾವು ಅವ್ರ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಅಂತ ಹೇಳಿದ್ರು. ಅವರು ಮತ್ತು ಅವರೇ ಹೇಳಿದ್ರು, ಪೊಲೀಸರು ಗೋವಾದಲ್ಲಿ ಪೊಲೀಸರಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟು ಮತ್ತು ನಮ್ಮ ಕಲ್ಯಾಣ್ ಪೊಲೀಸರಿಗೆ ಕೊಟ್ಟಿರೋ ಸ್ಟೇಟ್ಮೆಂಟು ವ್ಯತಿರಿಕ್ತವಾಗಿವೆ ಅಂತ ಅವರೇ ಹೇಳಿದ್ದಾರೆ. ಬಟ್ ಆದ್ರೆ ಈ ಬಗ್ಗೆ ಅವ್ರು ಏನು ತನಿಖೆ ಮಾಡಿಲ್ಲ. ನಾವು 16ನೇ ತಾರೀಕಿನಿಂದ ಹೇಳ್ತಾ ಇದ್ದೀವಿ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ. ಇವನ್ ಕಂಪ್ಲೇಂಟು ತಗೊಂಡಿಲ್ಲ, ಯಾವುದೇ ರೀತಿ ತನಿಖೆನೂ ಮಾಡಿಲ್ಲ. ಆಮೇಲೆ ಅವ್ರು ಇವನ್ ಒಂದು ಸಿಂಪಲ್ ಮನುಷ್ಯತ್ವದ ಮಾತು ಹೇಳ್ತಾ ಇದ್ದೀನಿ, ನಮ್ಮ ಅಣ್ಣವ್ರದ್ದು ಬೈಕ್ ಅವ್ರು 16 ತಾರೀಕಿಂದ ಕಾಣಿಸ್ತಾ ಇಲ್ಲ. ಅವ್ರೇನಂದ್ರು ಹೋಗಿ ಕಂಪ್ಲೇಂಟ್, ನಮ್ಮ ಮನೆಯವರು ಹೋಗಿ ಕಂಪ್ಲೇಂಟ್ ಕೊಡ್ಲಕ್ಕೆ ಹೋದ್ರೆ ಅವ್ರು ಏನಂದ್ರು, ನಮಗ್ ಸೋನಾಲಿ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದಾಳೆ, ಅವಳು ಹುಮ್ನಾಬಾದಲ್ಲಿ ಇಟ್ಟು ಹೋಗಿದ್ದೀವಿ ಅಂತ ಅಂದ್ರು. ಆದ್ರೆ ಅಲ್ಲಿ ಹೋಗಿ ಹುಡುಕಿ ಅಂತ ಹೇಳಿದ್ರು. ಆಯ್ತು ಅಂತ ಅಲ್ಲಿ ಹೋಗಿ ನೆಕ್ಸ್ಟ್ ಡೇ ಇದು 26th ಹೋಗಿದ್ರು ಪೊಲೀಸ್ ಸ್ಟೇಷನ್ಗೆ, ತಗೊಂಡಿಲ್ಲ. ಮತ್ತೆ 27 ತಾರೀಕು ಹೋಗಿ ಹುಮ್ನಾಬಾದಲ್ಲೆಲ್ಲ VRL ಸ್ಟಾಪ್, ಬಸ್ ಸ್ಟ್ಯಾಂಡ್ ಎಲ್ಲ ಕಡೆ ಸರ್ಚ್ ಮಾಡಿದ್ರು, ಅಲ್ಲಿ ಸಿಗ್ಲಾಕೆ ಮತ್ತೆ ಬಂದು ಹೇಳಿದ್ರು. ಅವಾಗ ಪೊಲೀಸರು ಏನಂದ್ರು, ಇಲ್ಲ ನೀವು ಹುಮ್ನಾಬಾದಲ್ಲೇ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು. ಮತ್ತೆ ಮಾರನೇ ದಿನ ಅವ್ರು ಹೋಗಿ ಹುಮ್ನಾಬಾದಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಹುಮ್ನಾಬಾದ್ ಪೊಲೀಸರು ಹೇಳಿದ್ರು, ಇಲ್ಲ ಇಲ್ಲಿ ಬರಲ್ಲ, ನೀವು ಬೈಕ್ ಅಲ್ಲೇ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಮತ್ತೆ ಅವ್ರು ವಾಪಸ್ ಕಳಿಸಿದ್ರು. ಅಂದ್ರೆ ಈ ಪೊಲೀಸರಿಗೆ 0 FIR ಬಗ್ಗೆ ಏನು ಮಾಹಿತಿನೇ ಇಲ್ವಾ? ಅವರೇ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ತಗೊಂಡು ಟ್ರಾನ್ಸ್ಫರ್ ಮಾಡಕ್ ಬರಲ್ವಾ? ಈ ರೀತಿಯಾಗಿ ನಮಗೆ ನನ್ನ ಗಂಡ ಹ್ಯಾಂಡಿಕ್ಯಾಪ್ ಇದ್ರು, ಅವರು 2 ಸಲ ಹುಮ್ನಾಬಾದ್ ಕಲೆದಾಡಿಸಿ ಮತ್ತೆ ಅವರಿಂದ ಕಂಪ್ಲೇಂಟ್ ತಗೊಂಡಿಲ್ಲ. ಬರೀ ಅಷ್ಟು ಅವ್ರು ಸೋನಾಲಿ ಹೇಳಿದಾಳೆ, ಅವ್ರು ಹುಮ್ನಾಬಾದಲ್ಲಿ ಇಟ್ಟಿದ್ದಾರೆ, ಬರೀ ಅದೊಂದೇ ಸ್ಟೇಟ್ಮೆಂಟ್ ಮೇಲೆ ಯಾವಾಗ್ಲೂ ಕಾಯಂ ಆಗಿದ್ದಾರೆ ಅವರು. ಅಂದ್ರೆ ಅವ್ರ ಕಡೆ ಇರೋದು ಸ್ಟೇಟ್ಮೆಂಟ್ ಎಲ್ಲ ಸತ್ಯ ಅಂತಾನೆ ನಂಬ್ತಿದ್ದಾರೆ ಅವರು. ನಮ್ ಕಡೆ ಯಾರು ಏನ್ ಹೇಳಿದ್ರು, ನಾವ್ ಹೇಳಿದ್ವಿ ಇಲ್ಲಿಂದಾನೇ ಕಾಣೆಯಾಗಿದೆ ಬೈಕು, ನೀವು ಇಲ್ಲಿ ತನಿಖೆ ಮಾಡಿ ಅಂದ್ರೆ ಮಾಡಿಲ್ಲ ಅವರು. ಈಗ ಮೊನ್ನೆ ರವಿವಾರ ದಿನದಂದು ನಾನು ನಮ್ಮ ಅಕ್ಕ ಅವರು ಹೋಗಿ ಪೊಲೀಸರಲ್ಲಿ ನಮಗೆ ಈ ಸಾವಿನ ಬಗ್ಗೆ ಯಾರ ಮೇಲೆ ಸಂಶಯ ಇದೆ ಅಂತ ಹೇಳಿ ಅವ್ರಿಗೆ ಅದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವಾಗ ಕಂಪ್ಲೇಂಟ್ ತಗೊಂಡ್ರು ಅವರು. ಆ ಕಂಪ್ಲೇಂಟ್ ಜೊತೆಯಲ್ಲಿ ಬೈಕ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ವಿ. ಅವಾಗ ತಕ್ಷಣ ತಗೊಂಡು ಅವ್ರೇನಂದ್ರು, ನಾಳೆನೆ ಬರ್ರಿ, ನಾನು ನಿಮಗೆ FIR ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಆ FIR ಮಾರನೇ ದಿನ FIR ತಗೊಳಕ್ ಹೋಗಿದಾಗ ಅವ್ರು ಏನ್ ಮಾಡಿದ್ದಾರೆ, ನಾವು ಕಂಪ್ಲೇಂಟ್ ಅಲ್ಲಿ ಏನ್ ಬರ್ದಿದ್ವಿ ಆ ಲೈನ್ ಆಡ್ ಮಾಡಿಲ್ಲ ಅವರು. 2 ಸಲ ಬಂದು ನೀವು ಕಂಪ್ಲೇಂಟ್ ಕೊಡೋಕೆ ವೇಟ್ ಮಾಡಿದ್ವಿ, ಅವೆಲ್ಲ ಲೈನ್ಸ್ ತೆಗೆದು ತಮಗೇನ್ ಬೇಕು ಅಷ್ಟೇ ಹಾಕಿ FIR ಮಾಡಿದ್ದಾರೆ ಅವರು. ಅದು ಯಾಕೆ ಅಂತ ಕೇಳಿದ್ರೆ, ಅಲ್ಲಿಂದ ಏನ್ ಮಾತಾಡ್ತೀರಿ, ಇಲ್ಲಿ ಬಂದ್ ಮಾತಾಡ್ರಿ, ನೀವೇ ಸುಳ್ಳು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದಾರೆ ಅವ್ರು ನಮ್ಗೆ. ಈ ರೀತಿ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಅದೆಲ್ಲ ಗೊತ್ತಿದ್ದು ನಾವು ಇಷ್ಟು ದಿವಸದಿಂದ ತನಿಖೆ ಮಾಡಿದೀವಿ, 3 ದಿವಸದಿಂದ 4 ದಿವಸದಿಂದ ಹಿಂದೆ ಅವ್ರದ್ದು ಯಾರ ಮೇಲೆ ಸಂಶಯ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆದ್ರೆ 2-3 ದಿವಸದಿಂದ ಆ ಹುಡುಗಿ ಈ ಊರಲ್ಲೇ ಬಂದು ನಾರ್ಮಲ್ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾಳೆ. ಅದು ನಾನ್ ಪೊಲೀಸರಿಗೆ ನಿನ್ನೆ ಎಲ್ಲ ಊರಿನಲ್ಲಿ ಇರೋರು ಹೆಣ್ಮಕ್ಳು, ನಮ್ಮ ಮನೆ ಮನುಷ್ಯನ ಜೀವ ಹೋಗಿದೆ, ಇಲ್ಲಿ ಬಂದು ಹೇಗ್ ಜೀವನ ಮಾಡ್ತಾ ಇದ್ದಾಳೆ ಅಂತ ಎಲ್ಲರೂ ರೊಚ್ಚಿಗೆದ್ದು ಪೊಲೀಸ್ ಹತ್ರ ನಿನ್ನೆ ಎಲ್ಲರೂ ಸುಮಾರು 100 ಜನ ಹೆಣ್ಮಕ್ಳು ಸೇರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ನಾವು. ಅಲ್ಲಿ ಪೊಲೀಸರಿಗೆಲ್ಲ ಕೇಳಿದ್ವಿ, ಏನು ನೀವು ಇಲ್ಲಿವರೆಗೂ 16ನೇ ತಾರೀಕಿಂದ ಇಲ್ಲಿವರೆಗೂ ಏನ್ ತನಿಖೆ ಮಾಡಿದಿರಿ, ಏನ್ ರಿಪೋರ್ಟ್ ಇದೆ, ಅವ್ರು ಬಂದು ಜೀವನ ನಡೆಸ್ತಾ ಇದಾರೆ, ನಮ್ ಕಂಪ್ಲೇಂಟ್ ಬಗ್ಗೆ ಏನೂ ಇಲ್ಲ ಅಂದ್ರೆ ನಾವು ಮಾಡ್ತೀವಿ ತನಿಖೆ ಅಂತ ಹೇಳಿದ್ರು ಅವ್ರು ನಮ್ಗೆ. ಬೇರೆ ಏನಾದ್ರು ಏನ್ ಮಾಡಿದ್ರೆ ಇಲ್ಲಿವರೆಗೂ ತನಿಖೆ ಏನಾರ ಎವಿಡೆನ್ಸ್ ಕೊಡಿ ಅಂತಂದ್ರೆ ಏನೂ ಇಲ್ಲ, ಬರೀ ತೋರಿಸ್ತೀವಿ ಅಂತ ಅಷ್ಟೇ ಹೇಳಿದ್ರು ಅವರು. ಮತ್ತೆ ಅವ್ರು ನಮ್ಗ ಏನಂದ್ರು ಎಲ್ಲರೂ ಎಷ್ಟು ಜನ ಯಾಕೆ ಬಂದಿದ್ದೀರಿ, ಈ ತರ ಬರಬೇಡಿ ಅವೆಲ್ಲ ಹೇಳಿ ಸಮಜಾಯಿಸಿ ಕಳಿಸಿದ್ರು. ಮತ್ತೆ CPI ಸಾಹೇಬ್ರು ಬಂದು ಎಲ್ಲ ನಮ್ಗೆ ಹೇಳಿ, ನಮ್ಮಲ್ಲಿರೋ ಏನೇನು ನಿಮಗೆ ಬೇಡಿಕೆಗಳಿವೆ ಹೇಳಿ, ನಾನು ನಿಮ್ಗೆಲ್ಲ ಮಾಡ್ಕೊಡ್ತೀನಿ ಅಂತ ಅವ್ರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಬಹಳಷ್ಟು ಡಿಲೇ ಆಗಿದೆ, ಇದು ತನಿಖೆಯಲ್ಲಿ ಬಹಳಷ್ಟು ಡಿಲೇ ಆಗಿದೆ. ಇನ್ ಮುಂದೆ ಆ ತರ ಡಿಲೇ ಆಗೋದು ಬೇಡ. CPI ಸಾಹೇಬ್ರು ನಮ್ಗೆ ಏನ್ ಭರವಸೆ ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಳಿ, ನಮಗೆ ಅವ್ರ ಮೇಲೆ ತುಂಬಾ ಭರವಸೆ ಇದೆ. ಅವರು ಈ ಪರ್ಸನಲಿ ತಗೊಂಡು ಫೇರ್ ಎನ್ಕ್ವೈರಿ ಮಾಡಿ, ನ್ಯೂಟ್ರಲ್ ಆಗಿ ಎನ್ಕ್ವೈರಿ ಮಾಡಿ, ಈ ಸಾವಿನ ಬಗ್ಗೆ ಏನೇನಿದೆ ಸಂಶಯ, ಯಾವ ರೀತಿಯಾಗಿ ಸಾವಾಗಿದೆ ಅವರಿಗೆ ಅಂತ ಹೇಳಿ ನಮಗಿದ್ರ ಬಗ್ಗೆ ಎಲ್ಲ ಎವಿಡೆನ್ಸ್ ಕೊಡಿ ಅಂತ ನಾವು ಕಳಕಳಿಯಿಂದ ಬೇಡ್ಕೋತಾ ಇದ್ದೀವಿ. ನಮ್ಮ ಸುಂಟ್ನೂರೆ ಪರಿವಾರದಿಂದ ಎಲ್ಲರೂ ಕಳಕಳಿಯಿಂದ ಬೇಡ್ಕೋತಾ ಇದ್ದೀನಿ ನಾನು. आरोप लगा रहे हैं कि पुलिस डिपार्टमेंट की तरफ से आपको जो है कंप्लेंट नहीं ली गई और उसके अलावा जो है पुलिस की तरफ से जो है कोई छानबीन नहीं की गई, तो आप डायरेक्टली पुलिस डिपार्टमेंट के ऊपर आरोप लगा रहे हैं।
पुलिस डिपार्टमेंट के अंदर इंक्वायरी के लिए बहुत डिले हुए। 16 को हम लोग गए थे, 16 से हम लोग 21 तक तो रोज आते जाते रहे पुलिस स्टेशन को। उसके बाद तो डेथ हुआ। 15 दिन हम भी शॉक में थे। उसके बाद हम वो सब नॉर्मल होने के बाद गए पुलिस स्टेशन। टिल ಇವತ್ತಿನವರೆಗೂ ಅವ್ರು ಏನು ಎನ್ಕ್ವೈರಿ ಮಾಡೇ ಇಲ್ಲ ಅವರು। ಅದರಾಗಿ ನಾವು ಹೇಳ್ತಾ ಇದ್ದೀವಿ, ನಾವು ನಿನ್ನೆ ಇವರೆಲ್ಲ ನಮ್ಮ ಜೊತೆಗೆ ಬಂದು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅಂದ್ರೆ ಅವ್ರು ಇವತ್ತು ಎನ್ಕ್ವೈರಿ ಏನು ಸ್ಟಾರ್ಟ್ ಮಾಡಿದ್ದಾರೆ ಅದು ಇವಾಗೂ ಸ್ಟಾರ್ಟ್ ಆಗ್ತಾ ಇರಲಿಲ್ಲ। CPI ಸಾಹೇಬ್ರು ಇದು ಪರ್ಸನಲಿ ತಗೊಂಡು ಸ್ಟಾರ್ಟ್ ಮಾಡಿರೋದು ನಮ್ಗೆ ತುಂಬಾ ಖುಷಿ ಆಗಿದೆ। ಇದೇ ಅವ್ರು ಮೊದಲೇ ಮಾಡಿದ್ರೆ ನಾವೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ಲಿಲ್ಲ ನಾವು। ನಮಗೆ ಏನು ಈ ಸಾವು ಹೇಗಾಗಿದೆ, ಇದಕ್ಕೆ ಏನ್ ಕಾರಣ ಇದೆ, ಅವ್ನು ಏನ್ ಪ್ರೆಷರ್ ಅಲ್ಲಿ ಇದ್ದ, ಅವಳು ಸೋನಾಲಿ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದ್ದಾಳೆ ಅಂದ್ರೆ ಇಬ್ರು ಸಾಯಕ್ಕೆ ಗೋವಾ ಹೋಗಿದ್ವಿ ಅಂತ ಹೇಳಿದ್ಲು। ಆದ್ರೆ ಅವ್ರು ಒಬ್ಬನೇ ಸತ್ತಲ್ಲ ಅಲ್ಲಿ, ನಮ್ಮ ಮಹೇಶ್ ಅಷ್ಟೇ ಸತ್ತ, ಅವಳು ಯಾಕೆ ಸಾಯ್ಲಿಲ್ಲ? ಅವಳು ಸಾಯಕ್ ಹೋಗಿದ್ರು ಅವಳು ಸಾಯ್ಬೇಕಿತ್ತಲ್ಲ। ಅವಳು ಹೇಳಿರೋ ಸ್ಟೇಟ್ಮೆಂಟ್ ನೋಡಿದ್ರೆ ಅವನು ನೇಣು ಹಾಕಿದ್ದವನಂತೆ, ಇವಳು ಬ್ಲೇಡ್ ತರಕ್ ಹೋಗಿದ್ಲಂತೆ, ಅವ್ನಿಗೆ ಕಟ್ ಮಾಡಿ ಕೆಳಗೆ ಹಾಕಿದಾಳಂತೆ, ಆಮೇಲೆ ಆಕಿ ಅದು ಸಾಯಕ್ಕಂತ ಮೇಲ್ಗಡೆ ಗಾಯ ಮಾಡ್ಕೊಂಡಿದ್ದಾಳೆ, ಈ ರೀತಿ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ। ಒಂದಕ್ಕೊಂದು ಮ್ಯಾಚ್। महेश का जो है आत्महत्या नहीं है, मर्डर है। ಅದು ಮರ್ಡರ್ ಇದೆಯೋ ಆತ್ಮಹತ್ಯೆ ಇದೆಯೋ ಅದು ಗೋವಾ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ। ನಮಗೆ ಅದ್ರ ಬಗ್ಗೆ ಏನೋ ಕಲ್ಯಾಣ ಪೊಲೀಸರಿಗೆ ಎನ್ಕ್ವೈರಿ ಹೇಳೇ ಇಲ್ಲ ರೀ। ನಾವೇನು ಹೇಳ್ತಾ ಇದೀವಿ, 16 ತಾರೀಕಿಂದ ಮಿಸ್ಸಿಂಗ್ ಆಗಿದ್ದಾನೆ, 21 ತಾರೀಕಲ್ಲಿ ಅವನು ಸಾವನ್ನಪ್ಪಿದ್ದಾನೆ। ಇದ್ರ ಮಧ್ಯದಲ್ಲಿ ಅವ್ರು ಏನು ಎನ್ಕ್ವೈರಿ ಮಾಡಿದ್ದಾರೆ ನಾವೆಲ್ಲ ಹೇಳಿದ್ದೀವಿ, ಅವರಿಗೆಲ್ಲ ಗೊತ್ತಿತ್ತು ಯಾವ ಪರಿವಾರದವ್ರ ಮೇಲೆ ಡೌಟ್ ಇದೆ ಅಂತ, ಅವರೇ ಎಲ್ಲ ಹೇಳಿದ್ದಾರೆ ನಮಗೆ। ಅದ್ರ ಮೇಲೆ ಏನು ಎನ್ಕ್ವೈರಿ ಮಾಡಿದ್ದಾರೆ ಅದ್ರ ಬೇಕಾಗಿದೆ ನಮಗೆ, ಅದು ಮಾಡಿಲ್ಲ ಅವರು। PSI ಅವ್ರು ಕಂಪ್ಲೇಂಟ್ ಕೊಡುವಾಗ ಹೇಳಿದ್ರು ನಮ್ಗೆ ಇವಾಗಲೇ MLA ಪ್ರೆಷರ್ ಇದೆ ಅಂತ ಹೇಳಿ ನಮ್ಮ ಕಂಪ್ಲೇಂಟ್ ಸಹ ತಗೊಂಡಿಲ್ಲ ಅವರು। ಆ ಪ್ರೆಷರ್ ಇಂದ ಅವ್ರು ಒನ್ ಸೈಡ್ ಆಂಗಲ್ ಅಲ್ಲೇ ಅವ್ರು ಎನ್ಕ್ವೈರಿ ಮಾಡಿದ್ದಾರೆ, ನಮ್ಮ ಪರಿವಾರ ಮೇಲೆ ಅಷ್ಟೇ ಎನ್ಕ್ವೈರಿ ಮಾಡಿದ್ದಾರೆ, ಅವ್ರಿಗೆ ಏನು ಕೇಳಿಲ್ಲ, ಏನು ಮಾಡಿಲ್ಲ ಅವರು। आपको क्यों लगता है कि MLA जो है वन साइड से जो है प्रेशर डाल रहे थे, उनको क्यों प्रेशर डाला जा रहा था? ಯಾಕಂದ್ರೆ ನಮ್ಮ ಅಣ್ಣ ಪಾಲಿಟಿಕ್ಸ್ ಅಲ್ಲಿ ಓಡಾಡ್ತಾ ಇದ್ದ, ಅವರು ಏನು MLA ಇದಾರಲ್ಲ ಇವ, ಅವ್ರು ಅಪೋಸಿಟ್ ಪಾರ್ಟಿಯಲ್ಲಿ ಇದ್ದ, ಅದು ನಾರ್ಮಲ್ ಇದೆ, ಅವನು ಪಾಲಿಟಿಕ್ಸ್ ಅಲ್ಲಿ ಅವ್ರು ಅಪೋಸಿಟ್ ಅಲ್ಲಿ ಇದ್ದ। तो आपको लगता है कि लड़की की तरफ से जो है MLA जो है पुलिस को प्रेशर डालकर जो है आपका केस नहीं? हाँ सही है। अभी आप क्या चाहते हैं? ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಈಗ ಎಲ್ಲರಿಗೂ ಇದು ಏನಾಗಿದೆ ಅಲ್ಲ, ಇದು ಇನ್ಫ್ಲೂಯೆನ್ಸ್ ಅಲ್ಲಿ MLA ಪ್ರೆಷರ್ ಅಲ್ಲಿ ಆ ತರ ಎನ್ಕ್ವೈರಿ ನಮಗ್ ಬೇಡ। ಈ CPI ಸಾಹೇಬರು ಪರ್ಸನಲಿ ತಗೊಂಡು ಮಾಡ್ತೀನಿ ಅಂತ ನಮ್ಗೆ ಏನ್ ಆಶ್ವಾಸನೆ ಕೊಟ್ಟಿದ್ದಾರೆ, PSI ಮೇಲಂತೂ ನಮ್ಗೆ ಭರವಸೆ ಇಲ್ಲ। ಅವ್ರ ಜಾಗದಲ್ಲಿ ದಕ್ಷ PSI ಬೇಕಿದ್ರೆ ಮತ್ತೆ ಅವ್ರಿಗೆ ಅಪಾಯಿಂಟ್ ಮಾಡಿ ಅವರಿಂದ ಎನ್ಕ್ವೈರಿ ಮಾಡಿಸ್ರಿ। CPI ಸಾಹೇಬ್ರ ಮೇಲೆ ಭರವಸೆ ಮಾಡಿ ನಾವು ನಿನ್ನ ರಾತ್ರಿ ಪೊಲೀಸ್ ಸ್ಟೇಷನ್ ಇಂದ ಬಹಳ ವಿಶ್ವಾಸ ಮಾಡಿ ವಾಪಸ್ ಬಂದಿದ್ದೀವಿ, ಅವ್ರು ಇದೇ ವಿಶ್ವಾಸ ಇಟ್ಕೊಂಡು ಇದು ಏನು ನ್ಯೂಟ್ರಲ್ ಆಗಿ ಎನ್ಕ್ವೈರಿ ಮಾಡಿ ಇದರಲ್ಲಿ ಅವ್ರ ಪರಿವಾರದ ಮೇಲೆ ಏನದ ಸತ್ಯ, ಈ ಸಾವು ಹೇಗಾಯ್ತು, 5 ದಿನ ಅವ್ರ ಇಬ್ಬರ ನಡುವಲ್ಲಿ ಏನಾಯ್ತು, ಅವನು ಸಾವು ಮಾಡ್ಕೋಬೇಕಂದ್ರೂ ಅವ್ನಿಗೆ ಏನ್ ಪ್ರೆಷರ್ ಇತ್ತು, ಇದೆಲ್ಲ ಅವರು ಎನ್ಕ್ವೈರಿ ಮಾಡಿ ಹೊರಗೆ ತಂದು ಈ ಸಾವಿಗೆ ನ್ಯಾಯ ಸಿಗ್ಬೇಕು, ಇಷ್ಟೇ ಕೇಳ್ತಾ ಇದ್ದೀನಿ। ಒಂದ್ ವೇಳೆ ಗೋವಾದಲ್ಲಿ ನಮ್ಮ ಅಣ್ಣ ಸಾಯೋ ಬದಲು ಸೋನಾಲಿ ಏನಾದ್ರು ಸತ್ತಿದ್ರೆ ನಮ್ಮ ಅಣ್ಣ ಇವರೆಗೂ ಎಲ್ಲಿರ್ತಿದ್ದ? ಜೈಲಲ್ಲಿ ಇರ್ತಿದ್ದ। ಅದೇ ಅವಳಿಗೆ ಬರ್ಲಿ ಅಂತ ಈಗ ನಮ್ಮ ಮನೇಲಿ ಒಂದಾಗಿದೆ, ಅವಳಿಗೆ ಇದೇ ತರ ಬಿಟ್ರೆ ಸಮಾಜದಲ್ಲಿ ಇನ್ನೊಂದು 4 ಮನೆಗೂ ಇದೇ ರೀತಿ ಮಾಡಿ ಇನ್ನ ಎಷ್ಟು ಜನ ಮಕ್ಕಳಿಗೆ ಅನಾಥ ಮಾಡ್ತಾಳೆ, ಎಷ್ಟು ಮಂದಿಗೆ ವಿಧವಾ ಮಾಡ್ತಾಳ ಅವಳು, ಇದು ನಮಗ್ ಬೇಡ। ನಮ್ದಂತೂ ಜೀವ ವಾಪಸ್ ಬರಲ್ಲ, ಅವಳು ಈಗ ನಮ್ಮ ಮನೆಗೆ ಆಗಿರೋದು ಇನ್ನೊಬ್ರ ಮನೇಲಿ ಆಗ್ಬಾರ್ದು, ಇದೇ ನಮ್ ಕಳಕಳಿಯಿಂದ ಕಲ್ಯಾಣ ಪೊಲೀಸರಿಗೆ ಕಳಕಳಿಯಿಂದ ನಾವು ಬೇಡ್ಕೋತಾ ಇದ್ದೀವಿ। ನಾವು 18 ತಾರೀಕು ಪೊಲೀಸ್ ಸ್ಟೇಷನ್ ಹೋದಾಗೆ PSI ಅವರು ಅಂದ್ರು ಅವರು ಗೋವಾದಲ್ಲಿ ಇದೆ ಅಂತ ನಮಗ್ ಕ್ಲೂ ಸಿಕ್ಕಿದೆ ಅಂತ ಹೇಳಿದ್ರು, ಆದ್ರೆ ಅವರು 5-7 ಜನ ನಮ್ಮಲ್ಲೆಲ್ಲ ಮನೆಗೆ ಪೊಲೀಸರಿಗೆ 2 ಸತಿ ಕಳಿಸೋ ಬದಲು ಒಂದ್ 4 ಜನಕ್ಕೆ ಗೋವಾಕ್ಕೆ ಕಳಿಸಿದ್ರಿ ಅಂದ್ರೆ ನಮ್ಮ ಅಣ್ಣನ ಜೀವ ಉಳಿತಿತ್ತು ಇಲ್ಲಿವರೆಗೂ, ಅವರು ಕಳಿಸಿಲ್ಲ, ಏನೋ ಎನ್ಕ್ವೈರಿ ಮಾಡಿಲ್ಲ ಅಂತೇಳಿ ಅವ್ನು ಸಾವಾಗಿದೆ। ಇದರಲ್ಲಿ ಬಹಳ ನೆಗ್ಲಿಜೆನ್ಸಿ ಆಗಿದೆ। ಸ್ವಾತಿ ಸುಂಟ್ನೂರಿ ಅವರ ತಮ್ಮ ಡಾಕ್ಟರ್ ದೀಪಕ್ ಸುಂಟ್ನೂರಿ ಅವರು ಮಿಸ್ಸೆಸ್ ಆಗಿದೆ।